ಸ್ನೇಹಿತರೆ, ಇದು ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ? ನಮಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೋ ವಿಶೇಷ ಇರಲಿ, ತಕ್ಷಣ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ವಾಟ್ಸಪ್ಪೋ ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕೋ ಈ ತರ ನೂರಾರು ಎಲ್ಲೋ ಒಂದು ಕಡೆ ಹಂಚ್ಕೊಂಡ್ಬಿಟ್ರೆ ನಮಗೆ ಸಮಾಧಾನ ಅಲ್ವಾ? ಏನಾದ್ರು ಆದ ತಕ್ಷಣ ಟಪ್ ಅಂತ ಒತ್ಬಿಡ್ಬೇಕು. ಅಲ್ಲಿ ಒತ್ತಿ ಎಲ್ಲರ ಜೊತೆ ಶೇರ್ ಮಾಡ್ಬಿಡ್ಬೇಕು, ಸಮಾಧಾನ. ಆದರೆ ಎಷ್ಟೊಂದು ಸರಿ ಇದರಿಂದ ಅನಾಹುತ ಆಗ್ಬೋದು, ಜನಗಳು ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು. ಅದರಿಂದ ಒಂದು ಒಳ್ಳೆ ಸುಭಾಷಿತ ಎಷ್ಟು ಚೆನ್ನಾಗಿದೆ ನೋಡಿ. ಸುಭಾಷಿತ ಏನ್ ಹೇಳ್ತಾ ಅಂದ್ರೆ, ಅರ್ಥನಾಶಂ ಮನಸ್ತಾಪಂ ಗೃಹೆ ದುಶ್ಚರಿತಾನಿ ಚ ವಂಚನಂ ಚ ಅಪಮಾನಂಚ ಮತಿಮಾನ್ನ ಪ್ರಕಾಶಯೇ. ಎಷ್ಟು ಚೆನ್ನಾಗಿದೆ ನೋಡಿ. ಈ ವಿಷಯಗಳನ್ನ ಯಾರೊಂದಿಗೂ ಹಂಚ್ಕೋಬಾರ್ದು. ಹಂಚ್ಕೊಂಡ್ರೆ ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೋಬಹುದು. ಅದ ಅದರಿಂದ ನಿಮ್ಮನ್ನ ಅಸಹಾಯಕರನ್ನ ಕೂಡ ಮಾಡಬಹುದು. ನಿಮ್ಮನ್ನ ಅವರು ನೋಡೋ ರೀತಿನೇ ಬದಲಾಗಬಹುದು. ಆದ್ರಿಂದ ಈ ವಿಷಯಗಳನ್ನ ಯಾರೆಂದಿಗೂ ಹಂಚಿಕೊಳ್ಳಬೇಡಿ. ಇವು ತೀರಾ ಪರ್ಸನಲ್ ವಿಷಯಗಳು ಅಂತ ಸುಭಾಷಿತ ಹೇಳುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ ಟೈಮ್ನಲ್ಲಿ ದಯವಿಟ್ಟು ಇದನ್ನ ಫಾಲೋ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಕೊಡ್ಬೇಕು ಅಥಾರಿಟೀಸ್ಗೆ ಅದನ್ನ ಮಾಡಿ ಅಲ್ವಾ? ಇದಾಗಿದೆ ಅಂತ ನಾವು ಕಂಪ್ಲೇಂಟ್ ಕೊಡದೇ ಇರಬಾರ್ದು. ಅದರಿಂದ ಎಲ್ಲೆಲ್ಲಿ ಅದನ್ನ ರಿಪೋರ್ಟ್ ಮಾಡಬೇಕು, ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ಅದನ್ನ ಮಾಡಿ. ಆದ್ರೆ ಬೇರೆಯವ್ರ ಜೊತೆ ಸುಮ್ಮನೆ ಇದನ್ನ ಹಂಚ್ಕೊಳಕ್ ಹೋಗ್ಬೇಡಿ. ಇದನ್ನ ಅವ್ರು ಮಿಸ್ಯೂಸ್ ಮಾಡ್ಕೋಬಹುದು. ಯಾವ್ದಪ್ಪ ಈ ವಿಷಯಗಳು ಅಂದ್ರೆ, ಒಂದು ಅರ್ಥನಾಶಂ ಅಂದ್ರೆ ಎಲ್ಲೋ ಒಂದ್ ಕಡೆ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು, ಯಾರೋ ಮೋಸ ಮಾಡ್ಬಿಟ್ರು, ದುಡ್ಡು ಕಳ್ಕೊಂಡಿದ್ದೀನಿ, ಇನ್ನೆಲ್ಲೋ ಹಾಕಿದ್ದೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ಇದನ್ನ ಯಾರೊಂದಿಗೂ ಹೇಳ್ಕೊಳಕ್ ಹೋಗ್ಬೇಡಿ. ಎರಡನೇದು ಮನಸ್ತಾಪಂ, ಬೇರೆಯವ್ರ ಜೊತೆ ಮನಸ್ಸಿಗೆ ಬೇಜಾರಾಗಿದೆ, ಅರ್ಥ ಆಯ್ತಲ್ಲ? ಆದ್ರಿಂದ ಅವ್ರ ಜೊತೆ ಜಗಳ ಮಾಡಿರ್ತೀನಿ, ಅದರಿಂದ ಮನಸ್ಸಿಗೆ ಬೇಜಾರಾಗಿದೆ, ಅದನ್ನ ಬೇರೆಯವ್ರ ಜೊತೆ ಹೇಳ್ಬೇಡಿ. ಸ್ನೇಹಿತರೆ, ಒಂದು ಇಂಗ್ಲಿಷ್ ಅಲ್ಲಿ ತುಂಬಾ ಒಳ್ಳೆ ಸೆಂಟೆನ್ಸ್ ಇದೆ. ಏನಂದ್ರೆ, 90% ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್ಡ್ ಇಫ್ ಪೀಪಲ್ ಟಾಕ್ ಟು ಈಚ್ ಅದರ್ ಇನ್ಸ್ಟೆಡ್ ಆಫ್ ಟಾಕಿಂಗ್ ಅಬೌಟ್ ಈಚ್ ಅದರ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಯಾವಾಗಪ್ಪ ಅಂತಂದ್ರೆ, ನನ್ನ ಮನಸ್ಸಿಗೆ ಯಾರಿಂದಾದ್ರೂ ಬೇಜಾರಾದ್ರೆ ನಾನು ಅವ್ರ ಹತ್ರನೇ ಹೋಗಿ ಮಾತಾಡ್ಬೇಕು, ಅವ್ರ ವಿಷಯವಾಗಿ ಬೇರೆಯವ್ರ ಹತ್ರ ಹೋಗಿ ಮಾತಾಡಬಾರ್ದು. ಕರೆಕ್ಟ್ ತಾನೆ? ಯಾರ ಜೊತೆ ಬೇಜಾರಾಗಿರುತ್ತೆ ತಕ್ಷಣ ನೋಡ್ರಿ ಹೆಂಗ್ ಗೊತ್ತಾ ಅವರು ಅಂತ ಬೇರೆಯವ್ರಿಗೆ ಹೇಳೋದಲ್ಲ. ಯಾರ ಜೊತೆ ಮನಸ್ಸಿಗೆ ಬೇಜಾರಾಗಿರುತ್ತೋ ಅವ್ರ ಹತ್ರನೇ ಮಾತಾಡಿ. ಆದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದ್ರಿಂದ ಈ ರೀತಿ ಮನಸ್ತಾಪಗಳಾದಾಗ ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಳಕ್ ಹೋಗ್ಬೇಡಿ. ಗೃಹೇ ದುಶ್ಚರಿತಾನಿಚ, ಮನೆಯಲ್ಲಿ ಏನಾದ್ರೂ ಕೆಟ್ಟದ್ ನಡೆದಿದ್ರೆ, ಮನೆಯಲ್ಲಿ ಏನಾದ್ರೂ ಬೇಜಾರಾಗಿದ್ರೆ, ಮನೆಯಲ್ಲಿ ಏನಾದ್ರೂ ಕಷ್ಟಗಳಿದ್ರೆ, ತೀರಾ ಪರ್ಸನಲ್ ಕಷ್ಟಗಳು, ಇದನ್ನ ಬೇರೆಯವ್ರ ಜೊತೆ ಹಂಚ್ಕೊಳಕ್ ಹೋಗ್ಬೇಡಿ. ವಂಚನಂ, ಯಾರಾದ್ರೂ ನಮಗೆ ಮೋಸ ಮಾಡಿದ್ರೆ, ಅಯ್ಯಯ್ಯೋ ಹೆಂಗಾಗೋಯ್ತು ಗೊತ್ತಾ, ಎಷ್ಟು ಜನ ಮೋಸ ಮಾಡ್ಬಿಟ್ರು ನಮ್ಗೆ ಅಂತ ಬೇರೆಯವ್ರ ಜೊತೆ ಹೇಳ್ಕೊಳಕ್ ಹೋಗ್ಬೇಡಿ. ಇದರಿಂದ ಕೆಲವು ಸರಿ ಅಪಕಾರನೇ ಆಗ್ಬಹುದು, ಕೆಟ್ಟದ್ದೇ ಆಗ್ಬಹುದು. ಚ ಅಪಮಾನಂಚ, ನನಗೆಲ್ಲಾದ್ರೂ ಯಾರೋ ಅವಮಾನ ಮಾಡ್ಬಿಟ್ರು, ಈ ಅವಮಾನನ ಪ್ರಪಂಚಕ್ಕೆಲ್ಲ ಡಂಗುರ ಸಾರಕ್ ಹೋಗ್ಬೇಡಿ. ಅಯ್ಯೋ ಇಷ್ಟ ಅವಮಾನ ಮಾಡ್ಬಿಟ್ರು ಇವ್ರು ಅಂತ. ಅರ್ಥ ಆಯ್ತಲ್ಲ? ಅದು ಚೆನ್ನಾಗಿರಲ್ಲ. ಇದೆಷ್ಟನ್ನು ಮತಿಮಾನ್ ನ ಪ್ರಕಾಶಯೇ, ಅಂದ್ರೆ ಬುದ್ಧಿ ಇರೋರು ಯಾರಾದ್ರೂ, ಬುದ್ಧಿವಂತರು ಇದನ್ನ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ ಅಂತ ಸುಭಾಷಿತ. ಯಾವ್ಯಾವ್ದು? ಅರ್ಥನಾಶಂ, ದುಡ್ಡು ಕಳ್ಕೊಳ್ಳೋದು, ಮನಸ್ತಾಪಂ, ಬೇರೆಯವ್ರ ಜೊತೆ ಬೇಜಾರಾಗಿರೋದು, ಗೃಹೇ ದುಶ್ಚರಿತಾನಿಚ, ಮನೆಯಲ್ಲಿ ಏನಾದ್ರೂ ಕೆಟ್ಟದ್ ನಡೆದಿರೋದು, ತೀರಾ ಪರ್ಸನಲ್ ಇಶ್ಯೂಸು, ವಂಚನಂ, ಬೇರೆಯವ್ರು ನಮಗ್ ಮೋಸ ಮಾಡಿರೋದು, ಅಪಮಾನಂಚ, ಬೇರೆಯವ್ರು ನಮ್ಗೆ ಅವಮಾನ ಮಾಡಿರೋದು. ಇಷ್ಟು ವಿಷಯಗಳನ್ನ ಯಾವಾಗ್ಲೂ ಬೇರೆಯವ್ರ ಜೊತೆ ಹಂಚ್ಕೊಳ್ಳಬೇಡಿ ಅಂತ ಈ ಸುಭಾಷಿತ. ಎಷ್ಟೊಂದು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.